ಚಿಕ್ಕಮಗಳೂರಿನಲ್ಲಿ 3 ದಿನ ಭಾರಿ ಮಳೆಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇವತ್ತು ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನಾಳೆ ಮತ್ತು ನಾಡಿದ್ದು ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಜೂನ್ 9 ರಿಂದ 11 ರವರೆಗೆ ಭಾರಿ ಮಳೆಗೆ ಮುನ್ಸೂಚನೆ. ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಸಾರ್ವಜನಿಕರಿಗೆ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ತಗ್ಗು ಪ್ರದೇಶ ಹಾಗೂ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಿದ್ದಾರೆ ಅಧಿಕಾರಿಗಳು. ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅಂತ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿರೋದು. ಇವತ್ತು ಮತ್ತು ನಾಳೆ ಭಾರೀ ಮಳೆ ಆಗಬಹುದಾದ ಸಾಧ್ಯತೆ. ಈ 3 ದಿನ, ಇವತ್ತು ಆರೆಂಜು, ನಾಳೆ ಮತ್ತು ನಾಡಿದ್ದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 3 ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನು ನೀಡಿರೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಯಾಕಂದರೆ ಈಗೆಲ್ಲ ಮಳೆ ಸೀಸನ್ನು ಅಂತ ಅಂದಾಗ ಸ್ವಲ್ಪ ಟ್ರಾವೆಲ್ ಮಾಡೋದು, ಟ್ರಿಪ್ ಹೋಗೋದು ಇವೆಲ್ಲ ಸ್ವಲ್ಪ ಜಾಸ್ತಿ. ಬಟ್ ಎಚ್ಚರಿಕೆ ವಹಿಸಿ. ನೀವು ಚಿಕ್ಕಮಗಳೂರು ಭಾಗಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಈ 3 ದಿನ ಪ್ಲ್ಯಾನ್ ಮಾಡದೇ ಇರೋದೇ ಸೂಕ್ತ. ಆ ರೇಂಜ್ನಲ್ಲಿ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆಗೆ ಎಚ್ಚರಿಕೆ ಕೊಟ್ಟಿರೋದು. ಮತ್ತು ಆ ಪ್ರದೇಶದ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ. ನೀವೆಲ್ಲ ಕೇಂದ್ರ ಆಡಳಿತದಲ್ಲೇ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. 3 ದಿನ ಭಾರಿ ಮಳೆಗೆ ಎಚ್ಚರಿಕೆಯನ್ನು ನೀಡಿರೋದು. ನದಿ ಪಾತ್ರದ ಜನರು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಈ 3 ದಿನ ಅನ್ನೋದನ್ನು ಸೂಚನೆಯನ್ನು ಕೊಡಲಾಗಿದೆ.